ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮವಾಗಿ ಕ್ಷೇಮವಾಗಿ. ಇವಾಗ ಶಿವರಾತ್ರಿ ಹಬ್ಬ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶುವಲ್ ನನ್ನ ವ್ಲಾಗ್ ಸೇಮ್ ಇರುತ್ತೆ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಈ ಒಂದು ಏನು ಕೆಲಸ ಇದೆಯಲ್ಲ, ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಸೊ ಇದು ಆದಮೇಲೆ ನಂದೊಂದು ಪ್ರಪಂಚ, ನಂದೊಂದು ಕೆಲಸ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗ ವ್ಲಾಗ್ ಶುರು ಮಾಡಬೇಕು ಅಲ್ಲಿಂದಾನೇ ವ್ಲಾಗ್ನ ಶುರು ಮಾಡ್ತೀನಿ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಪ್ರೀತಮ್ ಕೊಡಕ್ಕೆ ಹೋದೆ. ಅವ್ನಿಗೆ ಬಿಸಿನೀರು ಅಂದ್ರೇ ಆಗೋದಿಲ್ಲ, ಅವ್ನಿಗೆ ಇಷ್ಟ ಆಗಲ್ಲ. ಪ್ರಗತಿಗೆ ನಾನು ಆಲ್ರೆಡಿ ಈ ಕಿಚಡಿ ಮಾಡಿಕೊಟ್ಟಿದ್ದೆ, ಅಂತ ಅಂದರೆ ಇದು ಮಿಲ್ಲೆಟ್ಸ್ ಕಿಚಡಿ ಮಾಡಿಕೊಟ್ಟಿದ್ದೆ. ಪ್ರೀತಮ್ಗೆ ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವನಿಗೆ ಬೇರೆ ಮಾಡ್ತಾ ಇದ್ದೀನಿ. ಫಿಂಗರ್ಸ್, ಎಗ್ಗಲ್ಲ, ಲೆಗ್ ಲೆಗ್ ಅದೇ ಕಿಚಡಿಯನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರೀತಮ್ಗೆ ತಿನ್ನಿಸಿದೆ. ತುಂಬಾ ಚೆನ್ನಾಗಾಗಿದೆ, ಸೂಪರ್ ಆಗಿದೆ. ಹಾರ್ಕ ಮಿಲೆಟ್ ಯೂಸ್ ಮಾಡಿದ್ದೆ ನಾನಿವತ್ತು. ಇದರೊಳಗೆ ನಿಮಗೆ 9 ರೀತಿಯ ನವಣೆ ಅಥವಾ ಬೇರೆ ಬೇರೆ ಮಿಲೆಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಸೇಮ್ ಇದ್ರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಾನು ಈ ಒಂದು ರೆಸಿಪಿಯನ್ನು ಆ್ಯಡ್ ಮಾಡ್ತೀನಿ. ಬೆಳಗ್ಗೆ ನಂಗೆ ಟೈಮ್ ಸಿಗಲಿಲ್ಲ, ಬೆಳಗ್ಗೆ ಬೇಗ ಎದ್ದ ತಕ್ಷಣ ಪ್ರಗತಿಗೆ ಏನಾದರೂ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕು, ಅದರೊಳಗೆ ಇದ್ಬಿಡುತ್ತೆ. ಪ್ರೀತಮ್ಗೆ ಅದನ್ನು ಕೊಡೋಕ್ಕಾಗಲ್ಲ, ಹಾಗಾಗಿ ಅವ್ನಿಗೆ ಈಸಿಯಾಗಿ ಎಗ್ ರೈಸ್ ಮಾಡಿಕೊಡ್ತೀನಿ. ಮನೇಲಿ ಅವ್ನು ಮೊಟ್ಟೆ ತಿನ್ನಲ್ಲ, ಹಾಗಾಗಿ ನಾನು ಸ್ಕೂಲಿಗೆ ಮೊಟ್ಟೆ ಕಳಿಸ್ತೀನಿ. ಲಾಸ್ಟ್ ಟೈಮ್ ಒಂದು ಮೊಟ್ಟೆ ರೆಸಿಪಿ ಹಾಕಿದಾಗ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಹೇಳಿದ್ರಿ. ಸ್ಕೂಲಲ್ಲೇ ಹಾಲು ಮೊಟ್ಟೆ ಎಲ್ಲ ಕೊಡಬೇಕಾದ್ರೆ ನಾವು ಕೊಡೋದ್ರಲ್ಲಿ ಏನು ತಪ್ಪಿದೆ? ಮತ್ತು ಅವ್ನಿಗೆ ಅಲ್ಲೇ ತಿನ್ನೋದು, ಅವ್ನು ಮನೇಲಿ ತಿನ್ನೋದಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ತಿನ್ನಲ್ಲ. ಇನ್ನು ಈಸಿಯಾಗಿ ಮಾಡ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಅದಕ್ಕೆ ಎಣ್ಣೆ, ಸಾಸಿವೆ, ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ರಾಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫ್ರೆಶ್ ಮೆಂತ್ಯ ಸೊಪ್ಪು ಹಾಕ್ಕೊಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲೆ ಹಾಕ್ಕೊಂಡಿದ್ದೀನಿ, ಮತ್ತು ಸ್ಪ್ರಿಂಗ್ ಆನಿಯನ್ನು, ಮೊಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊಡೋದಷ್ಟೇ. ಇದು ಆ್ಯಕ್ಚುಲಿ ಪ್ರಗತಿಗೆ ಇಷ್ಟ. ಇದು ಒಂಥರ ಫ್ರೈಡ್ ರೈಸ್ ಥರ ಚೆನ್ನಾಗಿರುತ್ತೆ. ನಾನೇ ಮನೇಲಿ ಮಾಡಿದ ಖಾರದ ಕಡಲೆ ಬೀಜ ಮತ್ತು ಆರೆಂಜು ಜೊತೆಗೆ ರೈಸ್ನ ಪ್ಯಾಕ್ ಮಾಡಿ ಪ್ರೀತಮ್ ಕೊಡ್ತೀನಿ. ಈ ಕಿಚಡಿ ಆ ಥರದ್ದೆಲ್ಲ ಅವನಿಗೆ ತಿನ್ನಕ್ಕೆ ಬರಲ್ಲ ಸ್ಕೂಲಲ್ಲಿ, ಹಾಗಾಗಿ ಹಾಯ್, ಲಾಸ್ಟ್ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೆ. ಸುಮಾರು ಜನ ಅವಾಗ ಕೇಳಿದ್ದು, ಯಾಕೆ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾ ಇಲ್ವಾ, ಬಿಟ್ಬಿಟ್ರಾ ಅಥವಾ ಏನು ಅಂತ ಹೇಳ್ಬಿಟ್ಟು. ನಾನು ಇದನ್ನು 1 ವರ್ಷದಿಂದ ಅಲ್ಲ, 2 ವರ್ಷದಿಂದ ಅಲ್ಲ, ಸುಮಾರು ನನ್ನ ಮಗನಿಗೆ ಹುಟ್ಟಿ ಒಂದು 3 ತಿಂಗಳಿಂದ, ಅವನು ಹುಟ್ಟಿದ್ದು ಒಂದು 6 ತಿಂಗಳು 9 ತಿಂಗಳಿಂದನೂ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಅವನಿಗೆ 3 ವರ್ಷ ಆಯಿತು. ನಾನು ಒಂದು 2-2.5 ವರ್ಷದಿಂದ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವಾಗಿಂದನೂ ಕೂಡ ನಿಮಗೆ ಹೇಳಿದ್ದೀನಿ. ಮಧ್ಯೆ ಸ್ವಲ್ಪ ನಾನು ಗ್ಯಾಪ್ ತೊಗೊಂಡೆ, ಬೇಡ ಚೆನ್ನಾಗಿ ಆಗಿದೆ ಬಿಡಿ ಇನ್ನೇನು ಅಂತೇಳಿ. ಆಮೇಲೆ ನನಗೆ ಮತ್ತೆ ಏನೇನೋ ಯೂಸ್ ಮಾಡೋಕ್ಕೆ ಇಷ್ಟ ಆಗದಲ್ಲೇ ಮತ್ತೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಯಾಕೆ ಹೇಳಿದೆ ಅಂತ ಅಂದರೆ, ನಾನು ಏನೇ ಪ್ರಾಡಕ್ಟ್ ತೊಗೊಂಡ್ರು ಫಸ್ಟ್ ನಾನು ಯೂಸ್ ಮಾಡಿ ಅದರ ರಿಸಲ್ಟ್ನ ನಿಮಗೆ ಹೇಳ್ತೀನಿ. ಯಾವುದೇ ಪ್ರಾಡಕ್ಟ್ಗೂ ನಾನು ಟೈಮ್ ಕೇಳ್ತೀನಿ, ಈ ಥರದ್ದು ಏನಾದರೂ ಪರ್ಟಿಕ್ಯುಲರ್ ಆಗಿ ಸ್ಕಿನ್ ಕೇರ್, ಹೇರ್ ಕೇರ್ ಆ ಥರ ಇದ್ದರೆ. ಸೊ ನಂಗೆ ಸ್ವಲ್ಪ ಟೈಮ್ ಕೊಟ್ಟು ನಾನು ಯೂಸ್ ಮಾಡ್ತೀನಿ, ನನಗೆ ಏನು ಅನಿಸುತ್ತೋ ಅದನ್ನು ಹೇಳ್ತೀನಿ ಅಂತ. ಆಮೇಲೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದಿದ್ದೆ ಇದನ್ನು. ಸೊ ಇದು ಬಂದು ಕಿಟ್ ನಿಮಗೆ ಇವಾಗ ಅದ್ರ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಏನಂತಂದರೆ ಡೌಟ್ಸ್ ಇರುತ್ತೆ, ಎಷ್ಟೊಂದು ಡೌಟ್ಸ್ ಇರುತ್ತೆ. ಇದನ್ನ ಯೂಸ್ ಮಾಡಬಹುದಾ, ಮಾಡಬಾರ್ದಾ, ಹೆಂಗಿರುತ್ತೋ ಏನೋ ಅಂತ ಹೇಳಿ. ಆ ಥರ ನಿಮ್ಗೆ ಡೌಟ್ಸ್ ಬರಬಾರ್ದು ಅಂದರೆ ಡೈರೆಕ್ಟಾಗಿ ಡರ್ಮಟಾಲಜಿಸ್ಟ್ ಹತ್ರನೇ ನೀವು ಡೈರೆಕ್ಟಾಗಿ ತೊಗೊಂಡಾಗ ನಿಮ್ಗೆ ಡೌಟ್ ಇರಲ್ಲ, ಯಾಕಂದ್ರೆ ಡಾಕ್ಟರ್ ರೆಕಮೆಂಡ್ ಮಾಡಿರ್ತಾರೆ. ಸೊ ಹಾಗಾಗಿ ಪ್ರಾಡಕ್ಟ್ ಜೆನ್ಯೂನ್ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೊಂದು ಏನಾಗಿದೆ ಅಂದರೆ, ಕ್ಯೂರ್ ಸ್ಕಿನ್ ಆ್ಯಪ್ ಬಂದುಬಿಟ್ಟು ನೇಮ್ ಚೇಂಜ್ ಆಗಿದೆ. ಕ್ಯೂರ್ ಸ್ಕಿನ್ ಇಲ್ಲ, ಕ್ಯೂರ್ ಆ್ಯಪ್ ಅಂತ ಚೇಂಜ್ ಆಗಿದೆ. ಯಾಕೆಂದರೆ ಯಾಕೆ ಚೇಂಜ್ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸ್ಕಿನ್ ಮತ್ತು ಹೇರ್ ಎರಡಕ್ಕೂ ಮಾಡಿದ್ದು. ಅಂದರೆ ಸ್ಕಿನ್ ಅಂದರೆ ಎಲ್ಲೆಲ್ಲ ಬರುತ್ತೆ, ನಮ್ಮ ಸ್ಕ್ಯಾಲ್ಪು ಸ್ಕಿನ್ಗೆ ಬರುತ್ತೆ, ನಮ್ದು ಇದು ಎಲ್ಲ ಸ್ಕಿನ್ನೇ ಅಲ್ವಾ. ಹಾಗಾಗಿ ಇಲ್ಲ ಹೇರ್ ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಎಲ್ಲರೂ ಈ ಸ್ಕಿನ್ ಅನ್ನೋದನ್ನ ನೋಡ್ಬಿಟ್ಟು ಇದು ಬರೀ ಸ್ಕಿನ್ಗಷ್ಟೇ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಬಹುಶಃ ಅವರು ಕ್ಯೂರ್ ಸ್ಕಿನ್ನಲ್ಲಿ ಸ್ಕಿನ್ ತೆಗೆದ್ಬಿಟ್ಟು ಕ್ಯೂರ್ ಆ್ಯಪ್ ಅಂತ ಮಾಡಿದ್ದಾರೆ. ನೀವು ಪ್ಲೇಸ್ಟೋರ್ಗೆ ಹೋದ್ರೆ ಕ್ಯೂರ್ ಆ್ಯಪ್ ಅಂತ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಬೇಡ. ನಾನು ಹೇಳಿದೆ, ಇನ್ನೊಬ್ರು ಹೇಳಿದ್ರೆ ಏನೂ ಬೇಡ. ನಿಮ್ಮ ಸ್ಕಿನ್ನು ನಿಮ್ಗೆ ಮಾತ್ರ ಗೊತ್ತಿರುತ್ತೆ, ನನಗೇನು ಗೊತ್ತಿರುತ್ತೆ, ನನ್ನ ಸ್ಕಿನ್ ಬಗ್ಗೆ ಮಾತ್ರ ನನಗೆ ಗೊತ್ತಿರುತ್ತೆ. ಡೌನ್ಲೋಡ್ ಮಾಡಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ, ಅಲ್ಲಿ ಅವರು ಅನಲೈಸ್ ಮಾಡ್ತಾರೆ. ಸೊ ಆವಾಗ ನಿಮಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆಯಲ್ವಾ ಅವರು ನೋಡಿಬಿಟ್ಟು ಒಂದು ಪರ್ಸನಲೈಸ್ಡ್ ಕಿಟ್ಟನ್ನು ಕೊಡ್ತಾರೆ.
ಅದ್ರ ಜೊತೆಗೆ ಏನಂತಂದರೆ ಇವಾಗ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ, ಟ್ರಾಫಿಕಲ್ಲಿ ಅಲ್ಲೋಗಿ ನಿಂತು ಟ್ರೀಟ್ಮೆಂಟ್ ತೊಗೊಂಡು ಮೆಡಿಸಿನ್ ತೊಗೊಂಡು ಬರೋದು. ಸೊ ಈ ಒಂದೆಲ್ಲ ರೀಸನ್ಸಿಂದ ಮನೇಲೆ ಫೋನಲ್ಲಿ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳಿದೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಪ್ರಾಡಕ್ಟ್ ತೊಗೋಬೇಕಂದ್ರೆ ನನ್ನ ಕೂಪನ್ ಕೋಡ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಅಮೌಂಟ್ ಕಡಿಮೆ ಆಗುತ್ತೆ. ಕೆಲವು ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಯಾವ ಇಶ್ಯೂಸಿಂದ ಸ್ಕಿನ್ನಲ್ಲಿ ಸಡನ್ ಆಗಿ ಸ್ಕಿನ್ ಫುಲ್ಲು ಪಿಂಪಲ್ ಆಗಿ ಪಿಂಪಲ್ ಮಾರ್ಕ್ ಉಳಿಯುತ್ತೆ. ಆ ಥರದವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿದ್ದೀನಿ ಅಷ್ಟೇ. ಆಮೇಲೆ ನಾನು ಕಂಪಲ್ಸರಿ ಹೇಳ್ತೀನಿ, ನಿಮ್ಗೆ ಸ್ಕಿನ್ ಆಲ್ಮೋಸ್ಟ್ ಕ್ಲಿಯರ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಏನೂ ಅವಶ್ಯಕತೆನೇ ಇಲ್ಲ, ನೀವು ಹೆಲ್ದಿಯಾಗಿ ಆರಾಮಾಗಿ ಒಳ್ಳೆ ಸ್ಕಿನ್ ಇಟ್ಕೊಂಡಿದ್ದೀರಾ. ಸೊ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ನಿಮಗೆ. ಸೊ ಅವಶ್ಯಕತೆ ಯಾರಿದೆಯೋ ಅವ್ರು ಯೂಸ್ ಮಾಡ್ಕೊಳ್ತಾರೆ ಅಂತ ನಾನು ನಿಮಗೆ ಹೇಳಿದ್ದಷ್ಟೇ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ಬೈ ಮಾಡಿ. ಸುಮಾರು ಜನ ಕೇಳ್ತಾ ಇದ್ರಿ ಯಾಕೆ ಇವಾಗ ಈ ನಡುವೆ ಪೂಜೆ ಮಾಡಲ್ಲ, ಪೂಜೆದು ವಿಡಿಯೋಸ್ ಹಾಕಲ್ಲ ಅಂತ ಹೇಳಿ. ಇಲ್ಲ, ಮಾಡ್ತೀನಿ. ಸ್ವಲ್ಪ ನನಗೆ ಫ್ರೀ ಟೈಮ್ ಸಿಕ್ಕಿದ್ರೆ ಮಾತ್ರ ನಂಗೆ ಆರಾಮಾಗಿ ಪೂಜೆ ಮಾಡಬೇಕು. ಅವತ್ತೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ. ಆ ಟೈಮಲ್ಲಿ ಒಂದೊಂದ್ಸರಿ ರೆಗ್ಯುಲರಾಗಿ ರಿಪೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದ್ಸರಿ ನಾನು ಪೂಜೆ ಮಾಡೋ ವಿಡಿಯೋನ ಹಾಕೋದಿಲ್ಲ ಅಷ್ಟೇ. ಮನಸ್ಸಿಗೆ ಯಾವಾಗೆಲ್ಲ ಖುಷಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ನೀಟಾಗಿ ಇಟ್ಕೊಬೇಕು, ಒಂದು ಅರೋಮಾ ಬರಬೇಕು, ಮನೆ ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಫೀಲ್ ಆಗುತ್ತೋ ಅವಾಗೆಲ್ಲ ನಾನು ಪೂಜೆ ಮಾಡ್ತೀನಿ. ನನಗೆ ವಾರ ದಿನ ಇದೇ ದಿನ ಮಾಡಬೇಕು, ಇದೇ ಗಂಟೆ ಮಾಡಬೇಕು, ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ ಮತ್ತು ನಾನು ಫಾಲೋ ಮಾಡಲ್ಲ. ಪ್ಯೂರ್ ಮನಸ್ಸಿಂದ ನನಗೇನು ಯಾವಾಗ ಪೂಜೆ ಮಾಡ್ಬೇಕನ್ಸುತ್ತೆ ಆ ಟೈಮಲ್ಲೆಲ್ಲ ನಾನು ಪೂಜೆ ಮಾಡ್ತೀನಿ. ಇನ್ನು ಹಿಂದಿನ ದಿನ ನಮ್ಮ ಮನೆಯವರು ಊರಿಗೆ ಹೋಗಿ ಬಂದಿದ್ರು, ಹಾಗಾಗಿ ಸ್ವಲ್ಪ ಎಳ್ನೀರೆಲ್ಲ ತೊಗೊಂಡು ಬಂದಿದ್ರು. ಇವಾಗಂತೂ ತೆಂಗಿನಕಾಯಿ, ಕೊಬ್ಬರಿ ಸಿಕ್ಕಾಪಟ್ಟೆ ರೇಟ್ ಇದೆ ಮನೇಲಿ ನಮಗೆಲ್ಲ ಅಂತಂದಾಗ ಈ ಊರಿಂದ ಬಂದಿರೋ ಎಳ್ನೀರು ಅಷ್ಟೇ. ಅದು ಬಿಡು ಸ್ವಲ್ಪ ಇನ್ನು ಭಾನುವಾರನೇ ಮಹಾಶಿವರಾತ್ರಿ ಹಬ್ಬ ಇರೋದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಫಿಶ್ ಟ್ಯಾಂಕ್ ಸುಮಾರು ದಿನ ಆಗೋಗಿತ್ತು, ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅದು ಇಲ್ಲಿಗೆ ಬಂದಮೇಲೆ ಒಂದು 2 ಸರಿನೋ 3 ಸರಿನೋ ಅಷ್ಟೇ ಕ್ಲೀನ್ ಮಾಡೋಕ್ಕಾಗಿದ್ದು. ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ಏನೋ ಫಿಶ್ ಟ್ಯಾಂಕ್ ಕಡೆ ಗಮನ ಕೊಡೋಕ್ಕೆ ಆಗಿರಲಿಲ್ಲ. ಸರಿ ಅಂತ ನೋಡ್ಬಿಟ್ಟು ಇವತ್ತು ಮಾಡ್ತಾಯಿದ್ವಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಈ ಕರೆಂಟ್ ಹೋಗೋದು, ತುಂಬ ಹೊತ್ತು ಕರೆಂಟ್ ಬರ್ದಲ್ಲೇ ಇರೋದು, ಇಲ್ಲೆಲ್ಲ ಇದಿಲ್ಲ ಪವರ್ ಬ್ಯಾಕಪ್ಪು. ಸೊ ಹಾಗಾಗಿ ಒಂದು ಸೋಲಾರ್ದು ಒಂದು ಲ್ಯಾಂಪ್ ಥರ ಒಂದು ಲೈಟ್ ತಗೊಂಡೆ. ಯಾವಾಗ ಎಮರ್ಜೆನ್ಸಿ ಕರೆಂಟ್ ಇರಲ್ವೋ ಆ ಟೈಮಲ್ಲಿ ಅಟ್ಲೀಸ್ಟ್ ಮನೇಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಚಾರ್ಜಿಂಗ್ ಬಲ್ಪ್ ಇದೆ, ಒಂದಿದೆ, ಅದು ಚಾರ್ಜ್ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಯೂಸ್ ಮಾಡ್ಬೋದು. ಸರಿ, ಇದು ಇರಲಿ ಎಮರ್ಜೆನ್ಸಿಗೆ. ಬೆಳಗ್ಗೆ ಹೊತ್ತು ಮಕ್ಕಳನ್ನ ನಾಷ್ಟ ಎಲ್ಲ ಮಾಡ್ಬೇಕಾದ್ರೆ ಆ ಮಕ್ಕಳಿಗೆ ಆ ಟೈಮಲ್ಲಿ ಹೋಗ್ಬಿಟ್ರೆ ನನಗೆ ಕಷ್ಟ ಅಂತ ಹೇಳಿ ಅದೊಂದು ಲ್ಯಾಂಪ್ ತೊಗೊಂಡೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಚಾರ್ಜು ಹಾಕ್ಬೋದು ಮತ್ತು ಬಿಸಿಲಲ್ಲಿ ಇಟ್ಕೊಬೋದು, ಎಮರ್ಜೆನ್ಸಿಗೆ ಹೊರಗಡೆ ತೊಗೊಂಡು ಹೋಗ್ಬೋದು. ಇನ್ನು ಜಾಸ್ತಿ ಲಕ್ಕಿ ಇಲ್ಲೇ ಇರೋದ್ರಿಂದ ಅಲ್ಲಿ ನಾನು ಸ್ವಲ್ಪ ಡೆಟಾಲ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇರ್ತೀನಿ. ಅದಕ್ಕೆ ಮತ್ತು ಪಾಟಿ ಟ್ರೈನಿಂಗ್ ಟ್ರೇ ಎಲ್ಲ ಅಲ್ಲೇ ಇಟ್ಟಿರ್ತೀನಲ್ಲ, ಹಾಗಾಗಿ ಅದು ಸ್ವಲ್ಪ ಯಾವಾಗಲೂ ಹೈಜೀನ್ ಆಗಿರಲಿ ಅಂತ. ಇನ್ನು ನನಗೆ ರಿಲ್ಯಾಕ್ಸೇಷನ್ ಸಿಗೋದು ಅಂತ ಅಂದರೆ ಈ ಥರ ನೇಚರ್ ಜೊತೆ ಮಾಡೋ ವಿಡಿಯೋಗಳು. ಸೊ ಹಂಗಾಗಿ ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಸ್ನ ನೋಡ್ತೀನಿ. ಅಂದರೆ ಇನ್ನು ನಿಧಾನ ಕೆಲಸ ಮಾಡುವಾಗ ನೋಡ್ತೀನಿ. ಕೆಲವೊಂದು ಸರಿ ಕಣ್ಣಿಗೆ ಕೆಲಸ ಕೊಟ್ಟರೆ ನಮ್ಮ ಕೆಲಸಗಳಾಗೋದಿಲ್ಲ, ಅವಾಗ ನಾವು ನಿಜವಾಗ್ಲೂ ಕೂತ್ಬಿಡ್ತೀವಿ, ಇಂಟ್ರೆಸ್ಟ್ ಬಂದ್ಬಿಟ್ಟು ಟಿ ವಿ ಮುಂದೆನೆ. ಹಾಗಾಗಿ ಜಾಸ್ತಿ ಹೊತ್ತೆಲ್ಲ ನೋಡಲ್ಲ, ಸ್ವಲ್ಪ ಹೊತ್ತು. ಅದಾದ್ಮೇಲೆ ಬೇಕಾದ್ರೆ ಮ್ಯೂಸಿಕ್ ಕೇಳಿಸ್ಕೊಂಡು ಕೆಲಸ ಮಾಡ್ತೀನಿ. ಕಿವಿ ಕೆಲಸ ಕೊಟ್ಟರೆ ನಾವು ಮನೆ ಕೆಲಸನೂ ಮಾಡ್ಬೋದು, ಕಣ್ಣಿಗೆ ಕೆಲಸ ಕೊಟ್ಟರೆ ಮನೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಇನ್ನು ತುಂಬ ದಿನವೇ ಆಗೋಗಿತ್ತು ಕಾಫಿ ಕುಡಿದು. ಮನೇಲಿ ಕಾಫಿ ಟೀ ಏನೂ ಮಾಡೋದಿಲ್ಲ. ಅಂದರೆ ಒಂದು ಹರ್ಬಲ್ ಆ ಥರದ್ದೇನಾದರೂ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಲ್ಲ, ಆ ಥರದ್ದು ಬೇರೆ ಬೇರೆ ಟ್ರೈ ಮಾಡ್ತೀನಿ. ಹಾಲು ಹಾಕಿ ಕಾಫಿ ಟೀ ಮಾಡಿ ಸುಮಾರು ದಿನವೇ ಆಗೋಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮ ಮನೆಯವರು ಕೇಳ್ತಾಯಿದ್ರು, ಊರಿಂದ ಬಂದಿದ್ರಲ್ಲ. ಸೊ ಹಾಗಾಗಿ ಸರಿ ಸ್ವಲ್ಪ ಫಿಲ್ಟರ್ ಕಾಫಿ ಮಾಡಿಕೊಡೋಣ ಅವ್ರಿಗೂ ಅಂತ ಹೇಳಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಒಂಥರ ಮಜಾ ಇದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಅಂದರೆ ಆದಷ್ಟು
ಬಿಸಿ ಇದೆ ಚಂದ ಕಾಫಿ. ನಮ್ಮ ಮನೆಯವ್ರಿಗೆ ಕಾಫಿ ಫಸ್ಟ್ ಅಭ್ಯಾಸ ಇರಲಿಲ್ಲ, ಅದೆಲ್ಲ ನನ್ನಿಂದಾನೇ ಅಭ್ಯಾಸ ಆಗಿದೆ. ಇವಾಗ ಬಿಡು ಅಂತ ಅಂದರೆ ಪಾಪ ಅವ್ರಿಗೆ ಬಿಡೋಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಯಾವಾಗಾದರೂ ರೇರ ಕಾಫಿ ಟೀ ಕುಡಿಯೋದ್ರಲ್ಲಿ ಏನೂ ಇಲ್ಲ. ಈಗ ಅಮ್ಮನ ಮನೆಗೆ ಹೋದಾಗ ಅವ್ರು ಪ್ರೀತಿಯಿಂದ ಮಾಡಿಕೊಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅಮ್ಮ ಮಾಡಿಕೊಟ್ಟಾಗ ನಂಗೆ ಕುಡಿತೀನಿ. ಸೊ ಮನೇಲೂ ಅಷ್ಟೇ ತುಂಬ ರೇರಾಗಿ ಕಾಫಿ ಟೀಯನ್ನು ಮಾಡ್ಕೊಂಡು ಕುಡಿತೀವಿ. ಅವಾಗ ಅದ್ರ ರುಚಿನೂ ನಮಗೊಂಥರ ಖುಷಿ ಕೊಡುತ್ತೆ. ಇನ್ನು ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ, ಯಾಕೆಂತಂದರೆ ಹಬ್ಬಕ್ಕೂ ಸೇರ್ಸಾಗ್ಬಿಡುತ್ತೆ ಅಂತ ಹೇಳಿ ಕ್ಲೀನ್ ಎಲ್ಲ ಶುರು ಆಗೋಯ್ತು. ಅದ್ರ ಜೊತೆಗೆ ಮಧ್ಯೆ ಒಂದು ಕೆಲಸ ಬಂತು, ಅರ್ಜೆಂಟಾಗಿ ಹೊರಗಡೆ ಹೋಗಬೇಕಿತ್ತು. ಅದಕ್ಕೆ ಕ್ವಿಕ್ಕಾಗಿ ಅಡುಗೆ ಮುಗಿಸ್ಬಿಟ್ಟು ಹೋಗ್ಬಿಡೋಣ, ಆಮೇಲೆ ಬೇಕಾದರೆ ಬಂದು ರಾತ್ರಿ ಟೈಮ್ ಸಿಕ್ಕಿದ್ರೆ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದೆ. ನಮ್ಮ ಮನೇಲಿ ಸೊಪ್ಪು ತಂದರೆ ಒಂದೊಂದು ಕಟ್ ತರ್ತಾರೆ, ಸುಮ್ಮನೆ ಅದನ್ನಿಟ್ಟರೆ ಹಾಗೆ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಅದ್ರದ್ದು ಕೊತ್ತಂಬರಿ ಸೊಪ್ಪಿನ ತೊಕ್ಕು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಸಾಸಿವೆ ಸ್ವಲ್ಪ ಕಮ್ಮಿ ಹಾಕಿ ಅದಕ್ಕೆ ಕಹಿ ಬಂದುಬಿಡುತ್ತೆ. ನಾನು ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಡ್ರೈ ಆಗೋದಕ್ಕೆ ಇಟ್ಟಿದೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸೊಪ್ಪನ್ನು, ಈ ಸೊಪ್ಪಿಗೆ ಏನಂತಂದರೆ ಈ ಕಾಂಡ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೋಬೇಕು, ಅದೇ ರುಚಿ ಬರೋದು. ಆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತೇನಿಲ್ಲ, ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಕೋಇನ್ಸಿಡೆನ್ಸ್ ಅಂತಾರೆ, ಅಥವಾ ನಮ್ಮ ಮನಸ್ಸಿನ ಮಾತು ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಕನೆಕ್ಟ್ ಆಗಿರ್ತಾನೆ. ನಾನು ನಮ್ಮ ಮನೆಯವ್ರಿಗೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಬರೋದಕ್ಕೆ ಬೆಳಗ್ಗೆನೇ ಹೇಳಿದ್ದೆ, ಖಾಲಿ ಆಗಿತ್ತು. ಅದ್ರ ಜೊತೆಗೆ ಸೀಬೆಹಣ್ಣು ತಿನ್ನಬೇಕು ಅನ್ನಿಸ್ತು. ಫೋನ್ ಮಾಡಿ ಸೀಬೆಹಣ್ಣು ಸಹ ತೊಗೊಂಬಾ ಅಂತ ಹೇಳೋಷ್ಟ್ರೊಳಗೆ ನಮ್ಮ ಮನೆಯವ್ರು ತಂದಿದ್ದೀನಿ ತೊಗೊಂಡಾಯ್ತು ಅಂತ. ಹೆಂಗೆ ಗೊತ್ತಾಯಿತು? ನಾನಿಲ್ಲಿ ಅಂದ್ಕೊಂಡಿದ್ದು ನಿಮ್ಗೆ ಅಲ್ಲಿ ಹೆಂಗೆ ಗೊತ್ತಾಯ್ತು ಅಂತ. ಸೊ ಆಲ್ರೆಡಿ ಅವರು ನನಗೋಸ್ಕರ ಸೀಬೆಹಣ್ಣು ತೊಗೊಂಡು ಇಟ್ಕೊಂಡಿದ್ರಂತೆ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ. ಸೊ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ರೀತಿ ನೀವು ನೆನೆಸ್ಕೊಂಡ್ರೂ ಕನೆಕ್ಟ್ ಆಗ್ತೀವಿ. ಅದಕ್ಕೆ ಆದಷ್ಟು ಒಳ್ಳೆಯದನ್ನು ಬಯಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಕೆಟ್ಟದನ್ನು ಬಯಸಿದಾಗ ಅವ್ರಿಗೂ ಕೆಟ್ಟದ್ದಾಗುತ್ತೋ ಇಲ್ವೋ, ಬಟ್ ನಮಗೆ ಫಸ್ಟ್ ಅಂತೂ ಕೆಟ್ಟದಾಗುತ್ತೆ. ಯಾಕೆಂದರೆ ಇಲ್ಲಿಂದಾನೇ ಹೋಗಿರುತ್ತಲ್ವ ಕೆಟ್ಟದ್ದು. ಹಾಗಾಗಿ ಫ್ರೈ ಮಾಡಿದ್ನೆಲ್ಲ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಪೌಡರ್ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣೆಲ್ಲ ರೆಡಿ ಮಾಡಿದ್ನೆಲ್ಲ ಅದು, ಖಾರದ ಪುಡಿ, ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಳ್ಳೋದು. ಇಷ್ಟೇ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಕೊತ್ತಂಬರಿ ಸೊಪ್ಪಿನ ತೊಕ್ಕು ರೆಡಿ ಆಗಿಬಿಡುತ್ತೆ. ಮತ್ತು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಅದೇ ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪಿದ್ರೆ ಅದು ಹಾಕ್ಕೋಬೋದು. ಪೇಸ್ಟ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಒಂದು ಸ್ವಲ್ಪ ನೀರು, ಅದೇ ಮಿಕ್ಸಿ ತೊಳೆದಿದ್ನಲ್ಲ ಅದು ನೀರು, ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಇನ್ನೂ ಅಮ್ಮ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಂತ ಬೇರೆ ಮಾಡ್ತಾರೆ, ಅದಿನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಅಮ್ಮನ ಕೈಲಿ ಆ ರೆಸಿಪಿಯನ್ನು ಮಾಡಿಸಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅನ್ನಕ್ಕೂ ತಿನ್ಬೋದು ಮತ್ತು ಮುದ್ದೆಗೂ ತಿನ್ಬೋದು. ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅಕ್ಕಿ ರೊಟ್ಟಿ ಆ ಥರ ಚಪಾತಿಗೂ ತಿನ್ಬೋದು. ಚಟ್ನಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ವೈಟ್ ರೈಸ್ ಬೆಳಗ್ಗೆ ಮಾಡಿದ್ದು ಹಾಗೆ ಇತ್ತು. ಬ್ರೌನ್ ರೈಸ್ ಮಾಡಿಟ್ರೆ ಪ್ರಗತಿ ಬಂದ ತಕ್ಷಣ ಆಗುತ್ತೆ ಅಂತ ಹೇಳಿ, ಯಾಕೆಂದರೆ ಇವತ್ತು ಇಬ್ಬರೂ ಮನೇಲಿ ಬಿಟ್ಬಿಟ್ಟು ನಾವು ಮಾತ್ರ ಹೊರಗಡೆ ಹೊರಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಂಡೆಕಾಯಿ ಇತ್ತು ಅಂತ ಬೆಂಡೆಕಾಯಿ ಪಲ್ಯನೂ ಮಾಡಿ ಊಟ ಎಲ್ಲ ಮಾಡಿ ನಾವು ಹೊರಗಡೆ ಹೊರಟ್ವಿ. ಸುಮಾರಾಗಿ ಒಂದು ಸಣ್ಣ ಕೆಲಸ ಇತ್ತು, ಬಟ್ ಅದು ಆಗಲಿಲ್ಲ. ಅಲ್ಲೆಲ್ಲ ಓಡಾಡಿಕೊಂಡು ತುಂಬ ಸುಸ್ತಾಯಿತು ಅಂತ ಅಲ್ಲೇ ಒಂದು ಪಾರ್ಕ್ ಇತ್ತು. ಸುಮ್ಮನೆ ಹಂಗೆ ಓಡಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ಹೂವು ಎಲ್ಲ ನೋಡಿದ್ವಲ್ಲ, ಒಳಗಡೆ ಪಾರ್ಕ್ ಚೆನ್ನಾಗಿರ್ಬೋದೇನೋ ಅಂತ ಹೇಳಿ ಒಳಗಡೆ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಮನೆಗೆ ರಿಟರ್ನ್ ಬಂದ್ವಿ. ಅಲ್ಲಿವರೆಗೂ ಇಬ್ಬರು ಇರ್ತರು. ಸುಮಾರು ವಸ್ತುಗಳು ನನಗೆ ಸಿಂಗಲ್ ಪೇರೆಂಟ್ ಅನ್ನೋದಕ್ಕಿಂತ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಮಕ್ಕಳು ನೋಡ್ಕೊಳ್ಳೋಕ್ಕೆ ಸುಮಾರು ವಸ್ತು ಹೆಲ್ಪ್ ಆಗಿದೆ. ಅದನ್ನೇ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನಿಮಗೆ ಬೇಕು ಅಂತಂದರೆ ಹೇಳಿ, ನಿಮಗೂ ಕೂಡ ಸಹಾಯ ಆಗುತ್ತೆ. ಈಗ ನೋಡಿ ಕ್ಯಾಮ್ರಾ ಇದೆ, ಅದು ನನಗೆ ಎಷ್ಟು ಉಪಯೋಗ ಆಗುತ್ತೆ ಅಂತಂದರೆ ಒಂದೊಂದು ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ. ಸೊ ಆ ಥರದ್ದು ಕೆಲವೊಂದಿಷ್ಟಿದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬೇಕು ಅಂತಂದರೆ ಹೇಳಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವ್ಲಾಗ್ನ
ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಇಡೀ ಮನೆ ಕ್ಲೀನ್ ಮಾಡಿದ್ವಿ. ಮತ್ತು ಪ್ರಗತಿನೂ ಮನೇಲೇ ಇದ್ದಿದ್ದರಿಂದ ಸ್ವಲ್ಪ ಏನೋ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಪೂಜೆ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿದರೆ. ನನ್ನ ಭಾವನೆಯಲ್ಲಿ ನಾನು ಪೂಜೆ ಮಾಡ್ತೀನಿ. ನಾನು ಬೇರೆಯವ್ರ ಭಾವನೆಯನ್ನು ನನ್ನ ಕೆಲಸದಲ್ಲಿ ಯಾವತ್ತೂ ತೊಗೊಳಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರವ್ರ ಅನುಕೂಲ, ಅವ್ರವ್ರ ಇಷ್ಟ, ಅವ್ರವ್ರ ಅನುಭವದ ಮೇಲೆ ಅವರು ಕೆಲವೊಂದನ್ನು ನಂಬ್ತಾರೆ. ಅನುಭವ ತುಂಬ ಮುಖ್ಯ ಆಗುತ್ತೆ. ಇವಾಗ ನೋಡಿ, ಒಬ್ರಿಗೇನೋ ಒಂದು ಅನುಭವದಲ್ಲಿ ಕೆಟ್ಟದಾದರೆ ಅದು ಕೆಟ್ಟದಂತ, ಇನ್ನೊಬ್ರಿಗೆ ಅದೇ ಒಂದು ವಿಷಯದಲ್ಲಿ ಅವ್ರಿಗೆ ಅನುಭವದಲ್ಲಿ ಒಳ್ಳೇದಾಗಿದ್ರೆ ಅದು ಒಳ್ಳೇದು ಅಂತ. ಎಲ್ಲ ಸಿಚುವೇಶನ್ ಮೇಲೆ ಬೀಳುತ್ತೆ. ಒಬ್ಬ ವ್ಯಕ್ತಿ ಕೆಟ್ಟವನಾಗೋದು ಸಿಚುವೇಶನ್ನಿಂದಾನೆ, ಒಳ್ಳೆಯವರಾಗೋದು ಸಿಚುವೇಶನ್ನಿಂದಾನೆ. ಸೊ ಅಲ್ವಾ, ಹಂಗಾಗಿ ನನಗೂ ಕೂಡ ಪೂಜೆ ಅಂತ ಅಂದರೆ ಆದಷ್ಟು ನಾನು ಬೇರೆ ಥರ ಎಲ್ಲ ಹೇಳಿದಾಗ ಪೂಜೆಗಳ ಬಗ್ಗೆ ಕೆಲವೊಬ್ಬರು ಹೇಳ್ತಾರೆ ಕಳಸ ಮೇಲೆ ತಾಳಿ ಹಾಕಿ ಬಳೆ ಹಾಕಿ. ಅದ್ರ ಬಗ್ಗೆ ನನಗೇನೋ ಅದು ಲಾಜಿಕ್ ನನಗೆ ಅಷ್ಟು ನನಗೆ ಏನೂ ಅನಿಸಿಲ್ಲ. ಹಾಗಾಗಿ ನಾನು ಅದನ್ನು ಫಾಲೋ ಮಾಡಿಲ್ಲ. ನಾನು ಪೂಜೆ ಮಾಡೋದು ಬಂದ್ಬಿಟ್ಟು ಪಂಚಭೂತ ಏನಿದೆ ಅಲ್ಲ, ಅದನ್ನು ರೆಪ್ರೆಸೆಂಟ್ ಮಾಡಿ ನಾವು ಪೂಜೆ ಮಾಡ್ತೀವಿ ಅಂತ ಯಾರೋ ನನಗೆ ಹೇಳಿದ್ದು. ಸೊ ಅದು ನಂಗೆ ನಿಜ ಅನಿಸ್ತು. ಹೌದಲ್ವ, ನಾವು ಬದುಕಿರೋದು ಪಂಚಭೂತಗಳಿಂದ, ಇಡೀ ದೇಹ. ನಾವು ಸತ್ತ ಮೇಲೆ ಪಂಚಭೂತಕ್ಕೆ ಸೇರ್ತೀವಿ. ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ದೇವ್ರಿಗೆ ಕಳಸದಲ್ಲಿ ನೀರಿಡ್ತೀವಿ. ಅಗ್ನಿ ಮತ್ತು ಭೂಮಿಯಿಂದ ಬಂದಿರುವಂತಹ ಒಂದು ಹೂವು, ಹಣ್ಣು ಎಲ್ಲ, ಅಂದರೆ ಒಟ್ಟು ಈ 5 ಪಂಚಭೂತ ಏನಿದೆಯಾ ಅದನ್ನು ರೆಫರೆನ್ಸ್ ಇಟ್ಕೊಂಡೆ ನಾವಲ್ಲಿ ಪೂಜೆನೂ ಸಹ ನಮ್ಮ ಹಿರಿಯರು ಕ್ರಿಯೇಟ್ ಮಾಡಿರೋದು. ಅದನ್ನು ನಾನು ನಂಬ್ಕೊಂಡು ಪೂಜೆ ಮಾಡ್ತೀನಿ. ಇನ್ನು ಮನೆ ಕ್ಲೀನ್ ಮಾಡಬೇಕಾದ್ರೆ ಯಾವಾಗ್ಲೂ ಸ್ವಲ್ಪ ಬಕೆಟಿಗೆ ಕಲ್ಲುಪ್ಪು ಹಾಕ್ಬಿಟ್ಟು ನೆಲನ ಒರೆಸಿ, ಇಲ್ಲ ಸ್ನಾನ ಮಾಡಬೇಕಾದ್ರೂ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿದ್ರೆ ಇದರಲ್ಲೂ ನಮ್ಮ ಮನೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದು ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಯಾವುದೇ ರೀತಿಯಾದಂತಹ ಮೂಢನಂಬಿಕೆ ಅಲ್ಲ, ಇದು ಒಂದು ಸೈಂಟಿಫಿಕ್ ರೀಸನ್. ಸೊ ಆದಷ್ಟು ನಿಮ್ಮ ಮನೆ ಏನಾದರೂ ನೆಲ ಒರೆಸ್ಬೇಕಾದ್ರೆ ಕಲ್ಲುಪ್ಪು ಹಾಕಿನೇ ಒರೆಸಿ. ಇದರಿಂದ ನಿಮಗೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರಲ್ಲ, ಪಾಸಿಟಿವ್ ಆಗಿ ಥಾಟ್ಸ್ ಬರುತ್ತೆ. ಸ್ನಾನ ಮಾಡಬೇಕಾದ್ರೂ ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿ, ಅದರಿಂದನೂ ಕೂಡ ನಿಮಗೆ ನೆಗೆಟಿವ್ ಆಗಿ ಥಾಟ್ಸ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಆ ಪವರ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನೇ ನಾನು ಮಾಡ್ತೀನಿ. ಇನ್ನು ಲಕ್ಕಿಗೆ ಸ್ವಲ್ಪ ಇಯರ್ ಇನ್ಫೆಕ್ಷನ್ ಆಗಿರೋ ಥರ ಅನಿಸ್ತು. ಅದನ್ನು ತೊಗೊಂಡು ಬಂದಾಗಲೇ ಇತ್ತು, ಬಟ್ ನಾವು ಲಾಸ್ಟ್ ಟೈಮ್ ಡಾಕ್ಟರ್ನ ಕೇಳಿದರೆ ಏನಿಲ್ಲ ಅಂತ ಹೇಳಿದ್ರು. ನಮ್ಮ ಮನೆಯವರು ಈ ಸರಿ ಸ್ವಲ್ಪ ಜಾಸ್ತಿ ಆಗಿದೆ, ಹೋಗಿ ತೋರಿಸ್ಕೊಂಡೇ ಬರ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಏನಾಗಲ್ಲ, ಅದಕ್ಕೆ ಉಸಿರಾಡೋಕ್ಕೆಲ್ಲ ಜಾಗ ಐತಲ್ಲ, ಅದಕ್ಕೆ ಅಭ್ಯಾಸ ಆಗಬೇಕು. ಆಗಲ್ಲ, ಅದು ಯೂಸ್ ಮಾಡಬೇಕು. ಇದನ್ನ ಇಟ್ಕೊಂಡ್ಬಿಡ ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಪ್ರೀತಮ್? ಎಲ್ಲಿ? ಡಾಕ್ಟರ್ ತ ಕರ್ಕೊಂಡು ಹೋಗ್ತೀಯಾ? ಯಾಕೆ? ಊಟ ಮಾಡಿಲ್ವಾ? ಕೇಕ್ ತಿಂತೈತೆ, ಊಟ ಮಾಡಿಲ್ಲ ಅಂತ ಹೇಳಿ ಕೇಕ್ ತಿನ್ನೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀಯಾ? ನೀನು ತಿಂತೀಯಾ? ಬಾಯ್ ಹುಷಾರಾಗಿ ಕರ್ಕೊಂಡು ಹೋಗು. ಇಂಜೆಕ್ಷನ್ ಕೊಟ್ರೆ? ಕ್ಯಾಟ್ಗೆ ಇಂಜೆಕ್ಷನ್ ಕೊಟ್ರೆ ಕುಡಿಸ್ತೀಯಾ? ಇಂಜೆಕ್ಷನ್ ಕುಡಿಸ್ತೀಯಾ? ನಮ್ಮಿಬ್ರಿಗೂ ಒಂದೇ ಕಡೆ ಬಚ್ಚಿ. ಬಾಯ್ ಮಮ್ಮಿ. ಕ್ಯಾಟು ಇದೆ, ಪ್ಯಾರೆಟ್ ಇದೆ, ವೈಟ್ ಕಲರ್. ಗಿಳಿ ಇದೆಯಾ? ಇರುತ್ತಾ ಮನೇಲಿ ಹಂಗೆ? ನಾಯಿನೂ ಇದೆ, ಎಲ್ಲ ಇದೆ. ಇಲ್ಲಿ ವಿಡಿಯೋ ಆನ್ ಮಾಡಿ ಬರುತ್ತೆ. ಒಂದೇ ಆಫ್ ಆಯ್ತು.
ಕ್ಯಾಟ್ ತಿಂಗಳಿಗೆ 3,000 ರೂಪಾಯಿ ಐತೆ ನಮ್ಮ ಕ್ಯಾಟ್ಗೆ. ನಮ್ದು ಹಂಗೆ ಆಗಿದೆ. ಬಾಯ್ ಅಂಕಲ್. ಅಂಕಲ್ ಸರಿ ಬಾಯ್, ಹುಷಾರು. ಇಲ್ಲಿ ಅಂಕಲ್ ಅಂತೆಲ್ಲ ಮಾತಾಡ್ತಾನೆ. ಇನ್ನು ನನ್ನ ಮಗಂದು ಒಂದು ಒಳ್ಳೆ ಗುಣ ನಂಗೆ ಏನಿಷ್ಟ ಅಂದರೆ, ಯಾರೇ ಬರಲಿ, ಅವ್ರು ಯಾರೇ ಪರಿಚಯ ಇಲ್ದಲೇ ಇರೋರಾಗಲಿ ಅವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಅಂತಂದರೆ, ನಮ್ಮ ಮನೆಗೆ ಎಷ್ಟು ಡೆಲಿವರಿ ಕೊಡೋದಕ್ಕೆ ಯಾರೇ ಬರಲಿ ಅವ್ರನ್ನ ಹೋಗ್ಬಿಟ್ಟು ಬಾಯ್ ಅಂಕಲ್, ಹಾಯ್ ಅಂಕಲ್ ಅಂತ ಮಾತಾಡಿಸ್ತಾನೆ. ಈಗ ಪಾಪ ಅವ್ರು ನ್ಯೂಸ್ ಪೇಪರ್ ಬಿಲ್ ಕೊಡೋಕೆ ಬಂದಿದ್ರು, ಅವ್ರನ್ನೂ ಹೋಗ್ಬಿಟ್ಟು ಹಾಯ್ ಅಂಕಲ್, ನಾನು ಕ್ಯಾಟ್ನ ತೊಗೊಂಡು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅವರು ಹೌದಾ, ನಮ್ಮ ಮನೇಲಿ ಒಂದು ಕ್ಯಾಟ್ ಇದೆ ಅಂತ ಅವ್ರು ಫೋನ್ ತೋರಿಸ್ಬಿಟ್ಟು ಆ ಕ್ಯಾಟು ಮತ್ತು ಗಿಳಿ, ನಾಯಿ ಎಲ್ಲ ಸಾಕಿದ್ದಾರೆ ಆ ತಾತನ ಹತ್ರ. ಸೊ ಅದನ್ನೆಲ್ಲ ತೋರಿಸಿ ಮಾತಾಡ್ತಾಯಿದ್ರು. ಅದಾದಮೇಲೆ ಎಲ್ಲಿ ಹೋಗ್ತೀರಾ, ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಇಲ್ಲೋಗಿ ಎಲ್ಲೋಗಿ ಅಂತ ಅವ್ರು ಹೇಳಿದ್ರು. ಸೊ ನಮ್ಮ ಮನೆಯವರು ಕರ್ಕೊಂಡು ಹೋಗಿ ಪಾಪ ಅದಕ್ಕೆ ಮತ್ತೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಇಯರ್ ಡ್ರಾಪ್ಸ್ ಕೊಟ್ಟಿದ್ದಾರೆ. ಅದಾಗುತ್ತೆ ಅಂತ ಹೇಳಿ, ಮೊದಲೇ ನಾವು ತಂದಾಗಲೇ ಅದು ಕಿವಿ ಹಂಗಿತ್ತು. ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾಯಿದ್ರು ಈ ಥರ ಯಾಕಿದೆ, ಹಿಂಗಾಗ್ತಾ ಇದೆ ಅಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಷ್ಟೇ, ಡ್ರಾಪ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ. ಪಾಪ ಇವತ್ತು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಫುಲ್ಲು ಡಲ್ಲಾಗಿ ಮಲ್ಕೊಂಡಿದ್ದೆ. ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಈ ಡ್ರೆಸ್ನ ನಾನು ಬುಕ್ ಮಾಡಿದ್ದೆ. ಸ್ವಲ್ಪ ಅಂದರೆ ಈ ಕಲರು ಮತ್ತು ಮರೂನ್ ಕಲರ್ ದುಪ್ಪಟ್ಟ ನಂಗೆ ಇಷ್ಟ ಆಯಿತು ಮತ್ತು ರೀಸನಬಲ್ ಪ್ರೈಸಲ್ಲಿತ್ತು. ಸರಿ ಇದನ್ನು ಸ್ವಲ್ಪ ಗ್ರ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಸ್ಟೋನ್ ಎಲ್ಲ ತರಿಸಿದ್ದೀನಿ. ಸ್ವಲ್ಪ ನೆಕ್ ಡಿಸೈನ್ ಅಥವಾ ಸ್ಲೀವ್ಸ್ ಆ ಥರ ಡಿಸೈನ್ಸ್ ಕೊಡೋಣ ಅಂತ ಹೇಳಿ, ಇನ್ನೊಂದು ಸ್ವಲ್ಪ ಇದು ಗ್ರ್ಯಾಂಡಾಗಿ ಕಾಣಿಸುತ್ತಲ್ವಾ ಅಂತ. ಸೊ ನಾನು ಇದೇನು ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಇನ್ನು ಪೂಜೆಗೆ ನಾನು ಕೂಡ ರೆಡಿ ಆಗಿಬಿಟ್ಟೆ. ಮನೇಲಿ ತುಂಬ ಸೀರೆ ಇದೆ, ಇದ್ದಾಗ ಹಾಕೊಂಬಿಡ್ಬೇಕು. ನಮ್ದು ಏನಿದೆ ಇದು ನಾವು ಅನುಭವಿಸೋದಕ್ಕೆ ಬಂದಿರೋದು, ಅಂದರೆ ಒಳ್ಳೆ ಜೀವನನ ಅನುಭವಿಸೋದಕ್ಕೆ ಬಂದಿರೋದು. ಮನುಷ್ಯ ಆಗಿ ಎಲ್ಲರೂ ಯಾಕೆ ಹುಟ್ಟಿಲ್ಲ, ನಾವು ಮಾತ್ರ ಯಾಕೆ ಹುಟ್ಟಿದ್ದೀವಿ ಅಂದರೆ ಅಲ್ಲೊಂದು ಸ್ಪೆಷಲ್ ರೀಸನ್ ಇರುತ್ತೆ. ಸೊ ಅದನ್ನು ನೀವು ಅನುಭವಿಸ್ದಲೇ ಇಡೀ ಲೈಫ್ನ ಬರೀ ಕಷ್ಟದಲ್ಲೇ ಅನುಭವಿಸಿ, ಇರೋ ಸುಖನ ಕಡೆ ಗಮನನೇ ಕೊಡ್ದಲೆ ಇರೋ ಕಷ್ಟದ ಕಡೆನೇ ಗಮನ ಕೊಟ್ಕೊಂಡು ನಮ್ಮ ಗಮನ ಎಲ್ಲೋಗುತ್ತೋ ನಮ್ಮ ಲೈಫ್ ಅಲ್ಲೇ ಬರುತ್ತೆ. ಹಾಗಾಗಿ ನಾನು ಆದಷ್ಟು ನನ್ನ ಹತ್ರ ಏನಿದೆಯೋ ಅದನ್ನು ಯುಟಿಲೈಸ್ ಮಾಡಿಕೊಂಡು ಇರೋದನ್ನು ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆಯವ್ರಿಗೂ ಅದನ್ನೇ ಹೇಳ್ತೀನಿ, ನನ್ನ ಜೊತೆ ಬರಬೇಕಂದ್ರೆ ಅವ್ರು ಯಾವಾಗ್ಲೂ ಮನೇಲಿರೋದ್ರಲ್ಲಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನನ್ನ ಜೊತೆ ಚೆನ್ನಾಗಿ ಖುಷಿಯಾಗಿ ಬರಬೇಕು. ಅವ್ರಿಗೊಂದು ಕಾನ್ಷಿಯಸ್ಸೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಜೊತೆ ಬರ್ತಾ ಇದ್ದೀನಿ ಅಂದರೆ ಇದು ಪಾಯಿಂಟ್ ಆಗಿಬಿಡುತ್ತೆ ಅಂತೇಳಿ ಫಸ್ಟ್ ಟಿಪ್ ಟಾಪಾಗಿ ರೆಡಿಯಾಗಿ ಬಂದುಬಿಡ್ತಾರೆ. ಸೊ ಹಾಗೆ ಇರಬೇಕಂತ ನನ್ನ ಆಸೆ. ಯಾವುದೇ ವಿಚಾರನ ಹಂಚ್ಕೊಂಡ್ರೆ ಜಾಸ್ತಿ ಆಗೋದಲ್ವ. ಹಾಗಾಗಿ ನನ್ನ ತಲೆಯಲ್ಲಿ ಓಡೋ ಕೆಲವೊಂದಿಷ್ಟು ವಿಚಾರ ಎಲ್ಲರ ತಲೆಯಲ್ಲೂ ಓಡುತ್ತೆ ಅಂತ ನಾನು ಹೇಳಲ್ಲ, ಅದನ್ನು ಮಾತ್ರ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಕೆಲವೊಬ್ಬರಿಗೆ ಅದು ಕತೆ ಪುರಾಣ ಅನಿಸ್ಬೋದು, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಅನಿಸ್ಬೋದು. ಸೊ ಇಷ್ಟ ಆದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಸಂಪ್ರದಾಯ ಹುಟ್ಟೋದಕ್ಕೂ ಮುಂಚೆಗೂ ಸ್ವಲ್ಪ ವಿರೋಧ ಇದ್ದೇ ಬರುತ್ತೆ. ಇವಾಗ ಹಳೆ ಕಾಲದಲ್ಲಿ ಆಂಟಿದಿರು ಚೂಡಿದಾರ ಹಾಕಿದ್ರೆ ಬೈತಾಯಿದ್ರು, ನೈಟಿ ಹಾಕೊಂಡ್ರೆ ಬೈತಾಯಿದ್ರು. ಇವತ್ತು ಆಂಟಿದಿರೆಲ್ಲ ನೈಟಿ ಬಂದರು, ಚೂಡಿದಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಆಂಟಿದಿರೆಲ್ಲ ನೈಟಿ ಚೂಡಿದಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೀನ್ಸ್ ಹಾಕೋರಿಗೆ ಬೈತಾಯಿದ್ರು, ಆಮೇಲೆ ಜೀನ್ಸ್ ಹಾಕೋದನ್ನ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಹೀಗೆ ಸಂಪ್ರದಾಯ ಸ್ಟಾರ್ಟಿಂಗಿಂದ ಏನೇನು ಬಂದಿದೆಯಲ್ಲ ಅದು ಹಾಗೆ ಉಳ್ಕೊಂಡು ಬಂದಿದೆಯಾ ಅಂತ ನೀವು ಒಂದ್ಸರಿ ಹೇಳಿ, ನಿಮಗೂ ನಿಜ ಅನಿಸ್ಬೋದು. ಇನ್ನು ನನ್ನ ಇಯರಿಂಗ್ ಕಲೆಕ್ಷನ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದಾರೆ. ಅದರಲ್ಲಂತೂ ಈ ಒಂದು ಜುಮ್ಕಿ ಅಂತೂ ಯಾವಾಗ ಹಾಕಿದ್ರೂ ಕೇಳ್ತಾ ಇರ್ತೀರಾ. ಇದು ನನ್ನ ಫಸ್ಟ್ ಅರ್ನಿಂಗ್ಸಲ್ಲಿ ನಾನು ಏನೋ ಒಂದು ಗೋಲ್ಡ್ ತೊಗೊಂಡೆ ಅಂದರೆ ಇದೇ ಓಲೆ.
ನಾನು ಕುಚ್ಚು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಟೀಚರ್ ಆಗಿ. ಆವಾಗ ನನಗೆ ಬಂದಿದ್ದ ಸಂಬಳ ಎಲ್ಲ ಕೂಡಿಟ್ಟು ಆ ಓಲೆ ತೊಗೊಂಡೆ. ಇದು ಅಮ್ಮ ಕೊಡಿಸಿದ್ದು, ಮದುವೆದು ನೆಕ್ಲೆಸ್ ಜೊತೆಗೆ ಬಂದಿದ್ದು. ತುಂಬ ಕಲೆಕ್ಷನ್ ಇಟ್ಟಿಲ್ಲ, ಯಾಕೆಂದರೆ ಸುಮಾರು ಜನ ನಾನು ಏನಾದರೂ ತೊಗೊಂಡಾಗ ಮುದುಕಿ ಥರ ತೊಗೊಳ್ಳೋದು, ಆಂಟಿ ಥರ ತೊಗೊಳ್ಳೋದು, ಅಜ್ಜಿ ಥರ ತೊಗೊಳ್ಳೋದು ಅಂತ. ನನಗಿಲ್ಲಿ ಚಿನ್ನ ಮುಖ್ಯ ಆಗುತ್ತೆ ಡಿಸೈನ್ಗಿಂತ. ಮತ್ತು ಅಲ್ಲಿ ಆ ಕ್ಷಣಕ್ಕೆ ನನ್ನ ದುಡ್ಡಲ್ಲಿ ನಾನು ಏನು ತೊಗೊಳ್ಳೋಕ್ಕೆ ಸಾಧ್ಯ ಅದನ್ನು ನಾನು ಬೆಸ್ಟಾಗಿ ತೊಗೊಳ್ತಾ ಹೋದೆ. ನಂಗೆ ಗೊತ್ತಿಲ್ಲ ಎಷ್ಟೊಂದೆಲ್ಲ ಆಗುತ್ತೆ ಅಂತ. ನಾನು ತೊಗೊಂಡಾಗ ಸಣ್ಣ ಸಣ್ಣ ಓಲೆ 2 ಗ್ರಾಮ್ 3 ಗ್ರಾಮ್ 5 ಗ್ರಾಮ್ ಈ ಥರ ಓಲೆ ತೊಗೊಂಡಿದ್ದು. ಅದು ಇವಾಗ ಅನಿಸುತ್ತೆ ಅಲ್ವಾ, ಏನೋ ಅಟ್ಲೀಸ್ಟ್ ಹಂಗಾದ್ರೆ ತೊಗೊಂಡಿದ್ದಕ್ಕೆ ಇವತ್ತು ಇಷ್ಟೊಂದು ಬೆನಿಫಿಟ್ ಆಯಿತು. ನನ್ನ ಕೈಲಿ ಏನಾಯಿತು ಅವತ್ತಿಗೆ ಅದನ್ನು ತೊಗೊಂಡಿದ್ದು ನಾನು. ಇನ್ನು ಇದು ನನ್ನ ಹಸ್ಬೆಂಡ್ ಮದುವೆಗೆ ಅಂತ ಕೊಡಿಸಿದ್ದು. ಮತ್ತು ಕೆನೆ ಚೆನ್ನ ಇದನ್ನು ತೊಗೊಂಡಾಗಲೇ ಸುಮಾರು ಜನ ಓಲ್ಡ್ ಅಂತಿದ್ರು, ಬಟ್ ಇವಾಗ ಅದೇ ಟ್ರೆಂಡ್ ಆಗಿಬಿಟ್ಟಿದೆ. ಈ ಜುಮ್ಕಿ ಬಂದು ಓಲೆ ನಂದು, ಜುಮ್ಕಿ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಪ್ರಗತಿಗೆ ಅಂತ. ಆ ಓಲೆ ಕಳೆದೋಯ್ತು, ಪ್ರಗತಿ ಓಲೆ ಮಿಸ್ ಮಾಡಿಬಿಟ್ರು ಅನ್ಸುತ್ತೆ, ಅಥವಾ ತಿರ್ಪ ಏನೋ ಮಿಸ್ ಮಾಡಿದ್ರು, ಅದ್ರ ಬದಲಿಗೆ ಬೇರೆ ಏನೋ ತೊಗೊಂಡ್ವಿ ಅನ್ಸುತ್ತೆ. ಈ ಓಲೆದು ಮಾತ್ರ ನಂದು. ಇನ್ನು ಇದು ಒಂದು ಸ್ಟಡ್ ಪ್ರಗತಿಗೆ ಅಂತ ನಾನೇ ಡೈಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿದ್ದೆ. ಇದು ಒಂದು. ನೆಕ್ಸ್ಟ್ ಪ್ರಗತಿ ದೊಡ್ಡವರಾದಾಗ ಏನಾದರೂ ಈ ನೆನಪಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತ ರಿಂಗ್ ಮತ್ತು ಇಯರಿಂಗ್ ತೊಗೊಂಡಿದ್ದೆ. ಅದರೊಳಗೆ ಇದು ಒಂದು ಚೆನ್ನಾಗಿತ್ತು, ಒಂಥರ ಗ್ರೀನ್ ಕಲರ್. ಪ್ರಗತಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಇನ್ನೂ ಪ್ರಗತಿನ ಚಿಕ್ಕ ಪಾಪು ಅಂತಲೇ ಅಂದ್ಕೊಳ್ತಾ ಇದ್ದೆ. ಇವಾಗ ಎಲ್ಲ ದೊಡ್ಡ ಹೊಲೆನೇ ಇಷ್ಟ ಆಗುತ್ತೆ ಪ್ರಗತಿಗೆ, ಅಂದರೆ ಸೂಟ್ ಆಗುತ್ತೆ. ಇದು ಚೆನ್ನಾಗಿದೆ, ನಾನು ಹಾಕ್ಕೊಳ್ತೀನಿ, ಪ್ರಗತಿನೂ ಹಾಕ್ಕೊಳ್ತಾರೆ. ಈ ಥರ ಓಲೆ ಎಲ್ಲ ಹಾಕ್ಕೊಬೇಕಾದ್ರೆ ನನ್ನ ಹತ್ರ ವೈಟ್ ಕಲರ್ ಅದೇನು ರಿಂಗ್ ಇದೆಯಲ್ಲ ಆ ಥರದ್ದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇದು ಅಮ್ಮ ನನಗೆ ಮದುವೆಯಲ್ಲಿ ಸೈಡ್ ಮಾಡ್ತಿ ಅಂತ ಹೇಳಿ ಕೊಡಿಸಿದ್ರು. ಇದು ನಾನು ಅವಾಗ ಚಿಕ್ಕ ಹುಡುಗಿರ್ನಲ್ಲಿ ಮನೆ ಹತ್ರ ಹಾಕ್ಕೊತಿದ್ದಿದ್ದು ಗುಂಡು. ಅದನ್ನು ನಮ್ಮಮ್ಮ ಒಂದು ಕೊಟ್ಟರು ಪ್ರಗತಿಗೆ ಹಾಕೋ ಅಂತ. ಇವಾಗ ಅದೆಲ್ಲ ಓಲ್ಡ್ ಫ್ಯಾಷನ್ನು. ಅದು ಸ್ಟಡ್ಡು ಬಂದು ಪ್ರಗತಿದು ಚಿಕ್ಕ ವಯಸ್ಸಿನಲ್ಲಿ ಕೊಡಿಸಿದ್ವಿ. ಅದನ್ನ ಹಾಕಿ ಇವಾಗ ಪ್ರೀತಮ್ಗೆ ಇನ್ನೊಂದು ಓಲೆ ಅವನಿಗೆ ಇವಾಗ ಇಯರಿಂಗ್ ತೆಗೆಸ್ಬಿಟ್ಟು ಸ್ಟಡ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬಾಕ್ಸ್ ತುಂಬ ಚೆನ್ನಾಗಿದೆ. ಇದೆ ಏನಂದರೆ ಸೈಡಲ್ಲಿ ಇದೆಯಲ್ಲ ಅದೆಲ್ಲ ಇಯರಿಂಗ್ಸ್ ಇಡೋದಕ್ಕೆ, ಈ ಕಡೆ ರಿಂಗ್ ಥರ ಅಂದರೆ ಇದೆಯಲ್ಲ ಅದು ಉಂಗುರಗಳನ್ನ ಇಡೋದಕ್ಕೆ. ಇದು ಪ್ರಗತಿಗೆ ನಮ್ಮಮ್ಮ ದೊಡ್ಡೋಳಾದಾಗ ಕೊಡಿಸಿದ್ದು ಉಂಗುರ. ಇದನ್ನು ಈ ಥರ ಇಡಬೇಕು. ಅಲ್ಲಿ ಇಯರಿಂಗು, ಇಲ್ಲಿ ರಿಂಗು. ನಾನು ಆಲ್ರೆಡಿ ರಿಂಗ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೆ. ನನ್ನ ಹತ್ರ ಇಷ್ಟೇ ಸಿಂಪಲ್ ಓಲೆಗಳೇ ಇರೋದು. ನಮ್ಮ ಪ್ರಗತಿ ಮಾಡಿರುವಂತಹ ಇವತ್ತು ಊಟ ಏನೋ ಸ್ಪೆಷಲಾಗಿ ಚಿಪ್ಸು, ಸಲಾಡು, ರೈಸು. ಅವರು ಡ್ಯಾಡಿಗೆ ಫೋನ್ ಮಾಡಿ ಏನೇನು ಬೇಕಂತ ಎಲ್ಲ ಕೇಳಿ ತರಿಸ್ಕೊಂಡು ಮಾಡಿರೋದು. ಪ್ರಗತಿಗೂ ಇಯರಿಂಗ್ಸ್ ಚೇಂಜ್ ಮಾಡಿ ಪ್ರೀತಮಿಗೆ ಬೇಕಂತೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಅವ್ರು ಡ್ಯಾಡಿಗೂ ಹಾಕ್ಕೊಟ್ರು. ಇವಾಗ ನಾನು ಬೇಡ ಅಂತಂದೆ. ಪ್ರಗತಿ ಚೆಫ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ರೈಸ್ ಎಲ್ಲ ಚೆನ್ನಾಗಿದೆಯಾ? ಪೊಟ್ಯಾಟೊ ರೈಸು. ಬರೀ ರೈಸಾ? ಚೆನ್ನಾಗಿದೆ. ಸೇಮ್ ಹಪ್ಪಳ ಥರ ಇದೆ. ಫ್ರೈಡ್ ರೈಸಾ? ಸಾಕು, ನಾನು ಆಗಲೇ ಊಟ ಮಾಡಿಬಿಟ್ಟಿದ್ದೆ. ಸೊ ಫ್ರೆಂಡ್ಸ್, ಇದಿಷ್ಟು ನಂದು ಪುಟಾಣಿ ಇಯರಿಂಗ್ಸ್ ಕಲೆಕ್ಷನ್. ಸುಮಾರು ಜನ ಕೇಳ್ತಾ ಇದ್ರು, ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ನಮಗೆ ಉಮಗೋಲ್ಡ್ ಅಂತ ಓಲೆನೇ ಇಕ್ಸಿರ್ಲಿಲ್ಲ. ಮದುವೆ ಆದಮೇಲೆ ನಮಗೆ ಒಂದು ಫ್ರೀಡಮ್ ಸಿಕ್ಕಿದ್ಮೇಲೆ ಈ ಕಲರ್ ಓಲೆ ಎಲ್ಲ ಇಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಅದೇನೋ ನಮ್ಮ ಅಮ್ಮನದು ಒಂದು ಹ್ಯಾಬಿಟ್ಟು. ಅದೇ ಇವಾಗ ಆ್ಯಕ್ಚುಲಿ ಸ್ವಲ್ಪ ನನಗೂ ಬಂದಿದೆ. ಹೂವಗೋಲ್ಡ್ ಏನೂ ಹಾಕಬಾರ್ದು. ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಹಾಗೇನೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಸಣ್ಣ ಓಲೆ ಇದ್ರೂ ಅದೊಂದು ಗುಂಡು ತೋರಿಸಿದ್ನಲ್ಲ ನಾನೊಂದು, ಅದನ್ನೇ ಇಡ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಯಾವ ಥರನೂ ಹೂವಗೋಲ್ಡ್ ಓಲೆ, ಹೂವಗೋಲ್ಡ್ ಆರ್ಟಿಫಿಷಿಯಲ್ ಒಡವೆ ಇದು ಯಾವುದೂ ಹಾಕ್ಸಿರ್ಲಿಲ್ಲ. ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಮನೇಲಿ ಒಂದು ಓಲೆ ಆಯ್ತಾ ಅದನ್ನ ಇಟ್ಕೋಬೇಕು. ಸೊ ಅದಕ್ಕೆ ಇವತ್ತು ಇದನ್ನು ಹಾಕ್ಕೊಂಡೆ. ಒಂದೊಂದ್ಸರಿ ಅನಿಸುತ್ತೆ ಅಮ್ಮ ಮಾಡ್ತಿದ್ರಲ್ಲ ಅದೇ ಚಂದ, ಇರೋದ್ರಲ್ಲಿ ಡೈಲಿ ಗೋಲ್ಡೇ ಹಾಕ್ಕೊಳ್ಳೋಣ ಅಂತ. ಆಮೇಲೆ ನಂಗೆ ಚಿನ್ನ ಅಂದರೆ ತುಂಬ ಇಷ್ಟ. ನಾನು ಸುಳ್ಳು ಹೇಳಲ್ಲ, ಇವತ್ತೇನು ಉಂಗುರ ಹಾಕಿಲ್ಲ ಬಿಡು. ಚಿನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದ. ಯಾವಾಗಲೂ ಒಂದು ರಿಂಗು ಎಲ್ಲದು ಮಿಕ್ಸು ಓಲೆ ಹಾಕ್ಕೊಂಡು ಓಡಾಡ್ತಾ ಇದ್ದೆ. ಡಿಫ್ರೆಂಟ್ ಆಗಿರ್ಬೇಕಂತ, ಒಂದೇ ಥರ ಇಷ್ಟ ಆಗಲ್ಲ ಅಂತ. ಸೊ ಅದು ಎಲ್ಲರಿಗೂ ಇಷ್ಟ. ಚಿನ್ನ ಯಾರಿಗಿಷ್ಟ ಇಲ್ಲ ಅಲ್ವಾ? ಓಕೆ, ಅದಾಯಿತು ಒಂದು ಪುಟ್ ಕಲೆಕ್ಷನು. ಮತ್ತು ಇನ್ನೊಂದು ಹೇಳಬೇಕು,
ಟೈಮಿಂಗ್ಸ್ ಬಗ್ಗೆ ಸುಮಾರು ಜನ 3 ಗಂಟೆಗೆ ಹಾಕಿ ಅಂತ ಕೇಳ್ತಾ ಇದ್ರಿಲ್ವಾ, ನನಗೂ ಒಂದು ಮನ್ಸು ಮಾಡಿಬಿಟ್ಟೆ 3 ಗಂಟೆಗೆ ಹಾಕ್ಬಿಡೋಣ ಅಂತ. ಮತ್ತೆ ನೋಡಿ ಈಗ 3 ಡೇಸ್ ಗ್ಯಾಪ್ ಆಯಿತು. ಏನಾಗುತ್ತೆ, ಇವತ್ತು ಫುಲ್ಲು ನಾನು ವಿಡಿಯೋ ಶೂಟ್ ಮಾಡ್ತೀನಿ, ನಿಂತ್ಕೊಂಡು ಮಾತಾಡಿ. ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ಈ ಥರ ಮಾತಾಡಿರೋ ವಿಡಿಯೋ ಎಡಿಟ್ ಮಾಡೋದು ಒಂದಿಷ್ಟು ನಿಮಿಷದ ಕೆಲಸ. ನಾವು ಅಲ್ಲಿ ಆ್ಯಂಗಲ್ಸ್ ಇಟ್ಕೊಂಡು ಇಲ್ಲಿ ಆ್ಯಂಗಲ್ಸ್ ಇಟ್ಕೊಂಡು ಡಿಫ್ರೆಂಟಾಗಿ ಏನೋ ಕ್ರಿಯೇಟಿವ್ ಆಗಿ ಶೂಟ್ ಮಾಡೋಕ್ಕೆ ಹೋದಾಗ ಅದು ಎಡಿಟಿಂಗ್ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಶೂಟ್ ಮಾಡ್ತೀನಿ, ನೈಟ್ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ. ಮತ್ತೆ ಬೆಳಗ್ಗೆ ಎಡಿಟ್ ಮಾಡಬೇಕು. ಬೆಳಗ್ಗೆ ನಮ್ಮದೇ ಒಂದು ಕೆಲಸ ಅಂತ ಇರುತ್ತೆ, ಮನೆ ಕೆಲಸ, ಮಕ್ಕಳು ಸ್ಕೂಲಿಗೆ ಕಳಿಸು, ಅಡುಗೆ ಮಾಡು, ನಾಷ್ಟ ಮಾಡು, ಲಂಚ್ ಬಾಕ್ಸ್, ಇಷ್ಟೆಲ್ಲನೂ ನೋಡಿಕೊಂಡು ಅದ್ರ ಮಧ್ಯೆ ಟೈಮ್ ಸಿಕ್ಕಿದ್ರೆ ಎಡಿಟ್ ಮಾಡಬೇಕು. 3 ಗಂಟೆ ಆಗೋದೇ ಗೊತ್ತಾಗಲ್ಲ ನನಗೆ. ಎಷ್ಟು ದಿನ ಎಷ್ಟು ಕಷ್ಟಪಟ್ಟು ಟ್ರೈ ಮಾಡಿದೆ, ಹಂಗೆ 3 ಗಂಟೆ ಆಗಲಿಲ್ವಾ, ಸರಿ ಓಕೆ ಇವತ್ತು ಬೇಡ ನಾಳೆ 3 ಗಂಟೆಗೆ ಹಾಕೋಣ ಅಂತ ಹೋದಾಗ ಅದು 2 ದಿನ ಅಕಸ್ಮಾತ್ ಎಮರ್ಜೆನ್ಸಿ ಕೆಲಸ ಬಂದರೆ ಅವತ್ತು ಗ್ಯಾಪು 3 ದಿನ. ಸೊ ನಾನು 7 ಗಂಟೆಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗಾದರೂ ಸರಿ ವಿಡಿಯೋ ಎಡಿಟ್ ಮಾಡಿಬಿಡ್ತೀನಿ. ನಾನು ಸಂಜೆ ತನಕ ಟೈಮ್ ಇರುತ್ತೆ ನನಗೆ. ಸೊ ನಾನು ನಿಮ್ಮ ಜೊತೆಗೆ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ, ಪ್ಲೀಸ್ 7 ಗಂಟೆಗೆ ನಿಮಗೆ ಆಗುತ್ತೆ ಅಂದರೆ ಒಂದು ಬೆಸ್ಟ್ ಆಪ್ಷನ್. ಯಾಕೆಂದರೆ ಬೇಗ ಊಟ ಮಾಡೋಕ್ಕೆ, ಬೇಗ ಅಡುಗೆ ಮಾಡೋಕ್ಕೆ, ಬೇಗ ಹೋಮ್ವರ್ಕ್ ಮುಗಿಸೋದಕ್ಕೆ. ಸೊ 7 o'clock ಒಂದು ರಿಲ್ಯಾಕ್ಸೇಷನ್ ತೊಗೊಳಕ್ಕೆ. ಇಲ್ಲ ಆಗಲ್ಲ, ಫ್ಯಾಮಿಲಿಯಲ್ಲಿ ನಮಗೆ ಆ ಥರ ಬೇಗ ಎಲ್ಲ ಆಗಲ್ಲ. ನಮ್ಗೆ ಕುಕ್ಕಿಂಗ್ ಸ್ಟಾರ್ಟ್ ಆಗೋದೇ 7 ಅಂದರೆ. ಸೊ ನೀವು ಏನೋ ಫ್ರೀ ಸಿಕ್ಕಿದ್ರೆಲ್ಲ ಕೆಲಸ ಆದಮೇಲೆ ನೋಡಿ. ಆವಾಗಲೂ ಆಗಲಿಲ್ವಾ, ಅರ್ಲಿ ಮಾರ್ನಿಂಗ್ ನಿಮಗೆಲ್ಲ ಕೆಲಸ ಮುಗಿದು ಮಕ್ಕಳು ಸ್ಕೂಲಿಗೆ ಕಳಿಸಿ ಒಂದು ರಿಲ್ಯಾಕ್ಸ್ ಅಂತ ಒಂದು ಟೈಮ್ ಎಲ್ಲರಿಗೂ ಇರುತ್ತೆ. ಕಾಫಿ, ಬ್ರೇಕ್ಫಾಸ್ಟ್ ಅಥವಾ ಏನೋ ಒಂದು ಅದೆಲ್ಲ ಮುಗಿದ್ಮೇಲೆ ಆದರೂ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಆವಾಗ ನನ್ನ ವಿಡಿಯೋ ಫ್ರೆಶ್ ಆಗೇ ಇರುತ್ತೆ. ಸೊ ಆ ಟೈಮಲ್ಲಿ ನೋಡಿ ಪ್ಲೀಸ್. ಇದು ಒಂದೇ ಒಂದು ಹೆಲ್ಪ್ ಮಾಡಿ, 7 o'clock ಹಾಕೋದಕ್ಕೆ ಬಿಡಿ. ಯಾಕೆಂದರೆ ಐ ಲವ್ ಯು ಟು. ಕಾರಾ ಚಿನ್ನು ಚೆನ್ನಾಗಿದೆ ಕಾರು. ಇನ್ನೇನು ಪ್ರೀತಮ್ ಬರ್ತಡೇ ಬೇರೆ ಬಂತು, ಅವನಿಗೆ ಸರ್ಪ್ರೈಸಾಗಿ ಏನೇನೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಏನೇನಾಗುತ್ತೋ ಗೊತ್ತಿಲ್ಲ. ಪ್ಲೀಸ್ ಇದು ಒಂದಕ್ಕೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನನಗೆ ಬೇರೆ ಆಪ್ಷನ್ನೇ ಇಲ್ಲ. ನಂಗೆ ಗೊತ್ತು ಇದರಿಂದ ನನಗೆ ಎಫೆಕ್ಟ್ ಆಗ್ತಾ ಇದೆ. ನನ್ನ ವಿಡಿಯೋ ಅಷ್ಟು ರೀಚ್ ತೊಗೊಳ್ಳಲ್ಲ, ಮತ್ತು ಲೈಕ್ಸ್ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಆ ಟೈಮಲ್ಲಿ ಸ್ವಲ್ಪ ಎಲ್ಲ ಮಲ್ಕೊಳ್ಳೋ ಟೈಮು, ಎಲ್ಲ ಕೆಲಸ ಮುಗಿಸಿ ಆರಾಮಾಗಿರೋ ಟೈಮು. ನನಗೆ ಎಲ್ಲ ಟೈಮ್ಸು ಸೆಟ್ ಮಾಡಿದ್ದೀನಿ. ಫಸ್ಟ್ 11ಗೆ ಹಾಕ್ತಾ ಇದೆ, ಆಮೇಲೆ 3, ಆಮೇಲೆ 5, ಬಟ್ 7 ನಂಗೆ ಸೂಪರಾಗಿ ಇಷ್ಟ ಆಯಿತು. ಅಂದರೆ ನಂಗೆ ಅಷ್ಟು ಕನ್ವೀನಿಯೆಂಟಾಗಿ ಆಯಿತು. ಹಾಗಾಗೋ ನಾನು ನಿಮ್ಗೆ ಅದನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ಅದೊಂದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿ, ಅಷ್ಟೇ, ಏನಿಲ್ಲ. ಈ ವ್ಲಾಗ್ ಇಷ್ಟ ಆದರೆ ಮರಿದಲ್ಲೇ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.